ತಾಜ್ ಹೋಟೆಲ್ ಬಳಿ ಇಬ್ಬರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಕಾರಿನ ಬಳಿಗೆ ಬಂದು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಏರ್ಪೋರ್ಟ್ನ ತಾಜ್ ಹೋಟೆಲ್ ಬಳಿ ಮಾತುಕತೆ ಆಗಿದೆ ಇಬ್ಬರು ನಡುವೆ. ರಾಹುಲ್ ತೆರಳಿದ ಬಳಿಕ ಇಬ್ರು ಒಂದು ಸ್ವಲ್ಪ ಹೊತ್ತು ಗುಸುಗುಸು ಚರ್ಚೆ ಕೂಡ ಆಯ್ತು. ಅಂದ್ರೆ ಈಗ ಹೈಕಮಾಂಡ್ನ ನಾಯಕರು ನೋಡಿ ಈ ದೃಶ್ಯಗಳನ್ನ ನಾವೇನ್ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಒಳಗೆ ಕೂತಿದ್ದಾರೆ, ಅವರ ಜೊತೆಗೆ ಮಾತಾಡ್ತಾ ಇರುವಂತಹ ಸುರ್ಜೇವಾಲಾ ಅವರು. ಅಂದರೆ ಒಂದಂತೂ ಸ್ಪಷ್ಟ, ಈಗ ಏನು ಅವ್ರು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಸುಲಲಿತವಾಗಿ ಸಾಗ್ತಾ ಇದೆ. ಅಧಿಕಾರ ಹಂಚಿಕೆ, ಹಸ್ತಾಂತರ ಇದೆಲ್ಲವೂ ಕೂಡ ಸರಾಗವಾಗಿ ಆಯಿತು. ಇನ್ನು ಮುಂದೆಯೂ ಕೂಡ ಎಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ರು ಕಾಂಗ್ರೆಸ್ನವರು. ಬಟ್ ಅದು ಅಷ್ಟು ಈಸಿಯಾಗಿ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. 2 ದಿನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಯಿತು, ನಂತರ ಖಾತೆ ಹಂಚಿಕೆ ಆಯಿತು. 2 ದಿನದಲ್ಲಿ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿಗೆ ಒಂದು ರೀತಿ ಇರುಸು ಮುರುಸು ತಂದಿರುವಂಥದ್ದು ನಿಜ. ಅದು ಕೂಡ ಯಾರೋ ಒಬ್ಬ, ನಾನಾಗಲೇ ಹೇಳ್ತಾ ಇದ್ದೆ, ಒಬ್ಬ ಯಾರೋ ಯಂಗ್ಸ್ಟರ್ ಇತ್ತೀಚೆಗೆ ಬಂದಿರುವಂಥವ್ರು ನಾಯಕರು ಅನ್ನುವಂಥದ್ದಲ್ಲ. ಒಬ್ಬ ಹಿರಿಯ ನಾಯಕ ಮುನಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅಂದರೆ ತಮಗೆ ಬೇಕಾಗಿರುವಂಥ ಖಾತೆ ನಮಗೆ ಸಿಗಲಿಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರೆ ಅನ್ನುವಂಥ ಒಂದು ಮಾತುಗಳನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು. ತಾಜ್ ಹೋಟೆಲ್ ಬಳಿ ಇಬ್ಬರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಕಾರಿನ ಬಳಿಗೆ ಬಂದು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಏರ್ಪೋರ್ಟ್ನ ತಾಜ್ ಹೋಟೆಲ್ ಬಳಿ ಮಾತುಕತೆ ಆಗಿದೆ ಇಬ್ಬರು ನಡುವೆ. ರಾಹುಲ್ ತೆರಳಿದ ಬಳಿಕ ಇಬ್ರು ಒಂದು ಸ್ವಲ್ಪ ಹೊತ್ತು ಗುಸುಗುಸು ಚರ್ಚೆ ಕೂಡ ಆಯ್ತು. ಅಂದ್ರೆ ಈಗ ಹೈಕಮಾಂಡ್ನ ನಾಯಕರು ನೋಡಿ ಈ ದೃಶ್ಯಗಳನ್ನ ನಾವೇನ್ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಒಳಗೆ ಕೂತಿದ್ದಾರೆ, ಅವರ ಜೊತೆಗೆ ಮಾತಾಡ್ತಾ ಇರುವಂತಹ ಸುರ್ಜೇವಾಲಾ ಅವರು. ಅಂದರೆ ಒಂದಂತೂ ಸ್ಪಷ್ಟ, ಈಗ ಏನು ಅವ್ರು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಸುಲಲಿತವಾಗಿ ಸಾಗ್ತಾ ಇದೆ. ಅಧಿಕಾರ ಹಂಚಿಕೆ, ಹಸ್ತಾಂತರ ಇದೆಲ್ಲವೂ ಕೂಡ ಸರಾಗವಾಗಿ ಆಯಿತು. ಇನ್ನು ಮುಂದೆಯೂ ಕೂಡ ಎಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ರು ಕಾಂಗ್ರೆಸ್ನವರು. ಬಟ್ ಅದು ಅಷ್ಟು ಈಸಿಯಾಗಿ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. 2 ದಿನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಯಿತು, ನಂತರ ಖಾತೆ ಹಂಚಿಕೆ ಆಯಿತು. 2 ದಿನದಲ್ಲಿ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿಗೆ ಒಂದು ರೀತಿ ಇರುಸು ಮುರುಸು ತಂದಿರುವಂಥದ್ದು ನಿಜ. ಅದು ಕೂಡ ಯಾರೋ ಒಬ್ಬ, ನಾನಾಗಲೇ ಹೇಳ್ತಾ ಇದ್ದೆ, ಒಬ್ಬ ಯಾರೋ ಯಂಗ್ಸ್ಟರ್ ಇತ್ತೀಚೆಗೆ ಬಂದಿರುವಂಥವ್ರು ನಾಯಕರು ಅನ್ನುವಂಥದ್ದಲ್ಲ. ಒಬ್ಬ ಹಿರಿಯ ನಾಯಕ ಮುನಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅಂದರೆ ತಮಗೆ ಬೇಕಾಗಿರುವಂಥ ಖಾತೆ ನಮಗೆ ಸಿಗಲಿಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರೆ ಅನ್ನುವಂಥ ಒಂದು ಮಾತುಗಳನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು.